ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನೆ ಪಂದ್ಯದ ಬಳಿಕ IPL ಪಾಯಿಂಟ್ಸ್ ಟೇಬಲ್ ಹೇಗಾಗಿದೆ, ಹಾಗೆಯೇ RCB ಇನ್ನು ಎಷ್ಟು ಗೆದ್ದರೆ ಪ್ಲೇ ಆಫ್ಸ್ಗೆ ತಲುಪ್ತಾರೆ, ಹಾಗೆಯೇ ಇನ್ಯಾವ ತಂಡಕ್ಕೆ ಎಷ್ಟು ಚಾನ್ಸ್ ಇದೆ, ಇನ್ನು ಕೊನೆಯಲ್ಲಿರುವ CSK ತಂಡಕ್ಕೂ ಇನ್ನೂ ಕೂಡ ಚಾನ್ಸ್ ಇದೆ ಅಥವಾ ಎಲಿಮಿನೇಟ್ ಆದ್ರೆ ಎಲ್ಲ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಪಂದ್ಯದ ಬಳಿಕ ನಿನ್ನೆ SRH ಮತ್ತು CSK ಪಂದ್ಯ ಆಗಿತ್ತು. ಸೊ ಅದಾದ ಬಳಿಕ ಪಾಯಿಂಟ್ಸ್ ಟೇಬಲ್ ಹೇಗಾಗಿದೆ ಅಂತ ನೋಡೋದಾದರೆ ಗುಜರಾತ್ ಟೈಟನ್ಸ್ ಮೊದಲ ಸ್ಥಾನದಲ್ಲಿ ಹಿಡ್ಕೊಳ್ತಾರೆ. 8ರಲ್ಲಿ 6 ವಿನ್ ಆಗಿ 12 ಪಾಯಿಂಟ್ನೊಂದಿಗೆ 1.1 ಸಖತ್ ರನ್ ರೇಟ್ ಇದೆ. ಸೊ ಅದಾದ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಸೇಮ್ 8ರಲ್ಲಿ 6 ವಿನ್ ಆಗಿದ್ದಾರೆ. ರನ್ ರೇಟ್ 0.65 ಇರೋದ್ರಿಂದ 2ನೇ ಸ್ಥಾನದಲ್ಲಿದ್ದಾರೆ ಅವರು. ಇನ್ನು 3ನೇ ಸ್ಥಾನದಲ್ಲಿ ನಮ್ಮ RCB ಇದೆ. 9ರಲ್ಲಿ 6 ವಿನ್ ಆಗಿ 12 ಪಾಯಿಂಟ್ಸ್ನೊಂದಿಗೆ 0.4 ರನ್ ರೇಟ್ನೊಂದಿಗೆ 3ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಮುಂಬೈ ಎಂಟ್ರಿ ಕೊಟ್ಟಿದ್ದಾರೆ. ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇತ್ತೀಚಿನ ಮ್ಯಾಚಸ್ಗಳಲ್ಲಿ. 9ರಲ್ಲಿ 5 ವಿನ್ ಆಗಿ 4 ಸೋತಿದ್ದಾರೆ. ಸೊ 10 ಪಾಯಿಂಟ್ನೊಂದಿಗೆ 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಪಂಜಾಬ್ ಕಿಂಗ್ಸ್ 8ನೇ ಪಂದ್ಯದಲ್ಲಿ 5 ವಿನ್ ಆಗಿದ್ದಾರೆ. ಸೊ ಅವರು 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಕೂಡ 5 ವಿನ್ ಆಗಿದ್ದಾರೆ. 9ರಲ್ಲಿ 5 ವಿನ್ ಆಗಿ 4 ಸೋತಿದ್ದಾರೆ. ಸೊ ಈ 6 ತಂಡಗಳ ನಡುವೆ ಸಖತ್ ಪೈಪೋಟಿ ಪಕ್ಕ ಅಂತಲೇ ಹೇಳ್ಬೋದು. ಸೊ 5 ಅಥವಾ 6 ವಿನ್ ಆಗಿದ್ದಾರೆ ಈಗಾಗಲೇ ಆಲ್ರೆಡಿ. ಸೊ ಇನ್ನೂ ಕೂಡ 5 ಪಂದ್ಯ ಇರೋದ್ರಿಂದ ಒಳ್ಳೆ ಕಾಂಪಿಟೇಷನ್ ಇಲ್ಲಿ ಬರೋದಂತೂ ಪಕ್ಕ ಅಂತಲೇ ಹೇಳ್ಬೋದು. ಇನ್ನು KKR ಮತ್ತು SRH ಕೂಡ ಸ್ಲೈಟ್ಲಿ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ KKR 8ರಲ್ಲಿ 3 ವಿನ್ ಆಗಿ 5 ಸೋತಿದ್ದಾರೆ. ಇನ್ನೂ ಕೂಡ 6 ಪಂದ್ಯ ಇದೆ. 6ಕ್ಕೆ 6 ವಿನ್ ಆದರೂ ಕೂಡ 9 ಪಂದ್ಯ ವಿನ್ ಆದಂತಾಗುತ್ತೆ. ಸೊ ಸಖತ್ ಚಾನ್ಸ್ ಇದೆ ಇವ್ರಿಗೂ ಅಂತಲೇ ಹೇಳ್ಬೋದು. ಸೊ ಇನ್ನು SRHಗೆ ಡೂ ಆರ್ ಡೈ ಸಿಚುವೇಶನ್ ಅಂತಲೇ ಹೇಳ್ಬೋದು. 5 ಪಂದ್ಯ ಇದೆ, 5ಕ್ಕೆ 5 ವಿನ್ ಆಗಲೇಬೇಕು ಪ್ಲೇ ಆಫ್ಗೆ ತರಬೇಕು ಅಂತ. ಇನ್ನು RR ಮತ್ತು CSK ತಂಡಕ್ಕೂ ಕೂಡ ಅಫಿಷಿಯಲ್ ಆಗೇನು ಅವರು ಎಲಿಮಿನೇಟ್ ಆಗಿಲ್ಲ, ಆದರೆ ತುಂಬಾ ಕಷ್ಟ ಇದೆ. ಲಾಸ್ಟ್ ಟೈಮ್ RCB ಹೇಗೆ ಬಂದಿದ್ರು ಅದೇ ರೀತಿ ಬರಬೇಕಾಗತ್ತೆ ಅಂತಲೇ ಹೇಳ್ಬೋದು ಲಿಟ್ರಲಿ. ಸೊ ಬೇರೆಯವ್ರ ಮೇಲೂ ಡಿಪೆಂಡ್ ಆಗುತ್ತೆ ಇವರು ಬರೋದು. ಸೊ ಅವರು 5ಕ್ಕೆ 5 ವಿನ್ ಆಗುತ್ತೆ ಅಷ್ಟೇ ಅಲ್ಲದೆ ಬೇರೆಯವರು ಸೋಲೋದನ್ನು, ಹಾಗೆ ಅವ್ರಿಗೆ ಬೇಕಾದ ಫೇವರ್ ಥರ ಆಗೋದನ್ನು ಕೂಡ ನಿರೀಕ್ಷೆ ಮಾಡಬೇಕಾಗತ್ತೆ. ಇನ್ನು RCB ಕಡೆ ಬರೋಣ. 9ರಲ್ಲಿ 6 ವಿನ್ ಆಗಿದ್ದಾರೆ. ಸೊ ಅಫಿಷಿಯಲ್ ಆಗಿ ಪ್ಲೇ ಆಫ್ಗೆ ಹೋಗೋದಕ್ಕೆ 16 ಪಾಯಿಂಟ್ ಅಂದರೆ 8 ವಿನ್ ಆಗಬೇಕು. ಅದಾಗಬೇಕು ಅಂದರೆ 5ರಲ್ಲಿ 2 ವಿನ್ ಅಂತ ಸಾಕು ಅಷ್ಟೇ. ಆದರೆ ಈ ಸರಿಯ ಕಾಂಪಿಟೇಷನ್ ನೋಡ್ತಾ ಇದ್ರೆ ನೀವು ನೋಡ್ಬೋದು, GT DC 12 ಪಾಯಿಂಟ್ನಲ್ಲಿ ಈಗಾಗಲೇ ಇದ್ದಾರೆ, ಕೇವಲ 8 ಪಂದ್ಯ ಆಡಿರೋದು. ಕೆಳಗಡೆ ಪಂಜಾಬ್ ಕಿಂಗ್ಸ್ ಕೂಡ 8ರಲ್ಲಿ 5 ವಿನ್ ಆಗಿದ್ದಾರೆ, ಇನ್ನೂ ಕೂಡ 6 ಪಂದ್ಯ ಇದೆ. ಇನ್ನು ಮುಂಬೈ ಮತ್ತು ಲಕ್ನೋ ಕೂಡ 9ರಲ್ಲಿ 5 ವಿನ್ ಆಗಿರೋದ್ರಿಂದ ಎಲ್ಲರೂ ಕೂಡ ಟಫ್ ಕಾಂಪಿಟೇಷನ್ ಕೊಡೋದು ಪಕ್ಕ ಅಂತ ಆಗುತ್ತೆ. ಸೊ ಹಾಗಾಗಿ ಒಂದು 3 ಆದರೂ ವಿನ್ ಆದರೆ ಉತ್ತಮ ಅಂತಲೇ ಹೇಳ್ಬೋದು. 5ಕ್ಕೆ 5 ವಿನ್ ಆದ್ರಂತೂ ಆಲ್ಮೋಸ್ಟ್ ಫಸ್ಟೇ ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ಟಾಪ್ 2ದಲ್ಲಿ ಆಲ್ಮೋಸ್ಟ್ ಮುಗಿಸ್ಬೇಕು ಅಂತಲೇ ಹೇಳ್ಬೋದು RCB. ಸೊ 5 ಪಂದ್ಯ ಇದೆ, 5ರಲ್ಲಿ 3ರಿಂದ 4 ಪಂದ್ಯ ವಿನ್ ಆದ್ರೇ ಆಲ್ಮೋಸ್ಟು ಫಸ್ಟ್ ಆರ್ ಸೆಕೆಂಡ್ ಮುಗಿಸ್ತಾರೆ ಅಂತಲೇ ಅನಿಸ್ತಾ ಇದೆ. ಸೊ ಹಾಗಾಗಿ ಮುಂದಿನ ಪಂದ್ಯ DC ವಿರುದ್ಧ ಇದೆ. ಸೊ ಒಳ್ಳೆ ಆಪರ್ಚುನಿಟಿ ಇದೆ ಟಾಪ್ 2 ಹೋಗೋದಕ್ಕೆ RCB ತಂಡಕ್ಕೆ. ನೋಡೋಣ ಅದನ್ನು ಯುಟಿಲೈಸ್ ಮಾಡಿ 2ನೇ ಸ್ಥಾನಕ್ಕೆ ಅಥವಾ 1ನೇ ಸ್ಥಾನಕ್ಕೆ ಹೋಗ್ತಾರೆ ಅಂತ. ಸೊ ಒಳ್ಳೆ ಚಾನ್ಸ್ ಇದೆ ಟಾಪ್ 2ದಲ್ಲಿ ಫಿನಿಶ್ ಮಾಡೋದಕ್ಕೆ. ಪ್ಲೇ ಆಫ್ಸ್ಗೆ ಹೋಗಬೇಕು ಅಂದರೆ ಪ್ರಾಬಬ್ಲಿ 3 ಪಂದ್ಯ ಗೆದ್ದರೆ ಉತ್ತಮ ಅಂತ ಅನಿಸ್ತಾ ಇದೆ, ಸೇಫರ್ ಸೈಡ್ನಲ್ಲಿ ಇರೋದಕ್ಕೆ. 5 ಪಂದ್ಯ ಇದೆ, 5ರಲ್ಲಿ 3 ವಿನ್ ಆದರೆ ಸಾಕು ಅಂತ ಅನಿಸುತ್ತೆ. 2 ವಿನ್ ಆದ್ರೂ ಹೋಗ್ಬೋದು. ಸೊ ನೋಡೋಣ, 3 ವಿನ್ ಆದರೆ ಸೇಫರ್ ಸೈಡು ಇರ್ತಾರೆ ಅಂತ ಅನಿಸ್ತಾ ಇದೆ RCB ತಂಡ. ಕಾಂಪಿಟೇಷನ್ ನೋಡ್ತಾ ಇದ್ದರೆ ಸಖತ್ ರೋಮಾಂಚನ ಆಗುತ್ತೆ ಹಿಂದುಳಿದ ಪಂದ್ಯಗಳು IPLನಲ್ಲಿ ಅಂತ ಅನಿಸ್ತಾ ಇದೆ. ಇನ್ನು CSK ಕೂಡ ಲಾಸ್ಟ್ ಇಯರ್ RCB ಥರ ಬರಬೇಕಾಗುತ್ತೆ, ಸೇಮ್ ಸಿಚುವೇಶನ್ ಇದೆ. ಲಾಸ್ಟ್ ಇಯರ್ RCB ಕೂಡ 9ರಲ್ಲಿ 2 ವಿನ್ ಆಗಿ 7 ಸೋತಿದ್ರು. ಸೊ ಆದರೆ ಟಾಪ್ 4-5ದಲ್ಲಿ ಈ ಲೆವೆಲ್ ಕಾಂಪಿಟೇಷನ್ ಇರಲಿಲ್ಲ ಅಂತ ಅನ್ಕೊತೀನಿ ಲಾಸ್ಟ್ ಸೀಸನ್ನಲ್ಲಿ. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ಚಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟು 1% ಚಾನ್ಸ್ ಅಂತ ಏನು ಹೇಳ್ತೀವಿ ಅದಷ್ಟೇ ಇರೋದು. ಸೊ ಅಷ್ಟು ಗೆಲ್ಲೋದಲ್ಲದೆ ಬೇರೆಯವರು ಹೇಗೆ ಆಡ್ತಾರೆ ಅನ್ನೋದ್ರ ಮೇಲೂ ಇರುತ್ತೆ, ಡಿಪೆಂಡ್ ಆಗಿರುತ್ತೆ. ಸೊ ಟೀಮ್ ಕೂಡ ಅಷ್ಟೊಂದು ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ 5ಕ್ಕೆ 5 ವಿನ್ ಆಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನು ಅನಿಸ್ತಾ ಇದೆ ಇವತ್ತು ಈ ಸರಿ RCB ಥರ ಯಾರು ಕಂಬ್ಯಾಕ್ ಮಾಡ್ಬೋದಾ, ಇಲ್ಲ RCBಗೆ ಸೀಮಿತ ಅದು ಆ ಥರ ಇನ್ಯಾರೂ ಆಗಲ್ಲ ಅಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ RCBಗಂತೂ ತುಂಬಾ ಸಖತ್ತಾಗಿರೋ ಚಾನ್ಸ್ ಇದೆ ಅಂತ ಹೇಳ್ಬೋದು ಈ IPLನಲ್ಲಿ ಟಾಪ್ 2ದಲ್ಲಿ ಫಿನಿಶ್ ಮಾಡೋದಕ್ಕೆ. ಪ್ಲೇ ಆಫ್ಸ್ಗೆ ಹೋಗೋದಲ್ಲದೆ ಟಾಪ್ 2ದಲ್ಲೂ ಕೂಡ ಫಿನಿಶ್ ಮಾಡ್ಬೋದು. ಸೊ ಅಡ್ವಾಂಟೇಜ್ ಏನಂದರೆ ಟಾಪ್ 2ದಲ್ಲಿದ್ದರೆ ಒಂದು ಮ್ಯಾಚ್ ಸೋತ್ರೂ ಕೂಡ ಕ್ವಾಲಿಫೈರ್ 2 ಆಡೋ ಚಾನ್ಸ್ ಇರುತ್ತೆ. ಸೊ ಆ ಅಡ್ವಾಂಟೇಜನ್ನು ತಗೋಬೇಕು RCB. ಸೊ ನೋಡೋಣ, ಹೋಪ್ಫುಲಿ ಟಾಪ್ 2ದಲ್ಲೇ ಫಿನಿಶ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ವಿಡಿಯೋ. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು.